ಚಿಕ್ಕನಾಯಕನಹಳ್ಳಿಯ ಅಂಬಾರಾಪುರದಲ್ಲಿ ಅಧಿಕಾರಿಗಳ ದೌರ್ಜನ್ಯ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಚಿಕ್ಕನಾಯಕನಹಳ್ಳಿಯ ಅಂಬಾರಾಪುರದಲ್ಲಿ ಅಧಿಕಾರಿಗಳ ದೌರ್ಜನ್ಯ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಡ ರೈತರ ಮೇಲೆ ಎಸಿ ಸಪ್ತರ್ಷಿ ತಹಶೀಲ್ದಾರ್ ಪುರಂದರ ದರ್ಪ ತೋರಿದ್ದಾರೆ. ರೈತರ ಜಮೀನಿಗೆ ಹಿಟಾಚಿ ನುಗ್ಗಿಸಿ ಅಡಿಕೆ ತೆಂಗು ಬೆಳೆಯನ್ನ ನಾಶ ಮಾಡಿದ್ದಾರೆ. ಅರಣ್ಯ ಒತ್ತುವರಿ ಮಾಡಿಕೊಂಡಿದ್ದೀರಾ ಎಂದು ಏಕಾಏಕಿ ಬೆಳೆ ನಾಶ ಮಾಡಲಾಗಿದೆ. ರೈತರು ವಿಷ ಕುಡಿಯುತ್ತಿದ್ರು, ಇಲ್ಲಿನ ಜನನಾಯಕರು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಬಾಬಣ್ಣ, ಮಾದಣ್ಣ, ಜಯಣ್ಣ ಎಲ್ಲಿದ್ದೀರಣ್ಣ ಎಂದು ಜನಾಕ್ರೋಶ. ರೈತರ ಬೆವರಿನ ಫಲ ನಾಶವಾಗ್ತಾ ಇದ್ರು ಜನನಾಯಕರು ಬರ್ತಾ ಇಲ್ಲ. ಜೆಡಿಎಸ್ ಶಾಸಕ ಸುರೇಶ್ ಬಾಬು ಜನರ ನೋವು ಕೇಳಲು ಬರಲಿಲ್ಲ. ಬಿಜೆಪಿಯ ಮಾಧುಸ್ವಾಮಿ ವೋಟ್ ಹಾಕಿದ ಜನರನ್ನ ಮರೆತೇ ಬಿಟ್ರ. ಮೂರನೇ ಸ್ಥಾನ ಪಡೆದಿದ್ದ ಕಿರಣ್ ಕುಮಾರ್ ಅಂತೂ ಕಣ್ಣಿಗೆ ಕಾಣಿಸ್ತಿಲ್ಲ. ಎಲ್ಲಿದೆಯೋ ಅಣ್ಣಂದಿರ ನ್ಯಾಯ ಅಂತ ಪ್ರಶ್ನಿಸ್ತಾ ಇದ್ದಾರೆ ಅಂಬಾರಾಪುರದ ಜನ. ನಿಮ್ಮೆಲ್ಲರ ರಾಜಕೀಯ ಬದುಕಿಗೆ ಧಿಕ್ಕಾರ ಇರಲಿ ಎಂದು ಜನಾಕ್ರೋಶ. ಎಸಿ ಸಪ್ತರ್ಷಿಯ ನಿರಂಕುಶ ಆಡಳಿತಕ್ಕೆ ಬ್ರೇಕ್ ಹಾಕೋರೇ ಇಲ್ವಾ? ಸಿಕ್ಕಲ್ಲಿ ರೈತರ ಜಮೀನಿಗೆ ಹಿಟಾಚಿ ನುಗ್ಗಿಸಿದ ತಹಶೀಲ್ದಾರ್ ಪುರಂದರ. ಎಸಿ ತಹಶೀಲ್ದಾರ್ ಅಬ್ಬರದ ಮುಂದೆ ಮಂಕಾಗಿ ಬಿಟ್ಟ ಅಂಬಾರಾಪುರದ ಜನ. ಬ್ರಿಟಿಷರ ಕಾಲವನ್ನ ನೆನಪಿಸಿದೆ ಎಸಿ ಸಪ್ತರ್ಷಿ ತಹಶೀಲ್ದಾರ್ ಪುರಂದರ ನಡೆ. ನ್ಯಾಯ ಕೇಳಿದ್ರೆ ಶಿಕ್ಷೆ ಅಂತ ಹೆದರಿಸ್ತಿದ್ದಾರೆ ಎಸಿ ಮತ್ತು ತಹಶೀಲ್ದಾರ್ಗಳು. ಅರಣ್ಯ ಪಾಪ ರೈತರ ಭೂಮಿ ಅದು. ಏಕಾಏಕಿ ತಹಶೀಲ್ದಾರ್ಗಳೇನು ಮಾಡ್ತಾರೆ ಅಂತ ಹೇಳಿದ್ರೆ ಸಂಬಂಧಪಟ್ಟಂಥ ಇಲಾಖೆಗೆ ಮಾಹಿತಿ ಕೊಟ್ಟು ಹಿಟಾಚಿಯನ್ನು ನುಗ್ಗಿಸಿ ಅಲ್ಲಿ ರೈತರು ಬೆಳೆದಿರ್ತಕ್ಕಂತಹ ಭುಜದೆತ್ತರದ ಬೆಳೆಗಳನ್ನು ನಾಶ ಮಾಡೋದಕ್ಕೆ ಭಾರತದ ಯಾವೊಬ್ಬ ಅಧಿಕಾರಿಗೂ ಕೂಡ ರೈಟ್ಸ್ ಇಲ್ಲ. ನೋಟಿಸ್ ಕೊಡದ ಹೊರತು, ಕಂಡೀಷನ್ ನೋಟಿಸ್ ಕೊಡದ ಹೊರತು ರೈತ ಬೆಳೆದಿರ್ತಕ್ಕಂತಹ ಬೆಳೆಗಳನ್ನು ನಾಶ ಮಾಡೋದಕ್ಕೆ ಭಾರತದ ಯಾವೊಂದು ಇಲಾಖೆಯ ಯಾವೊಬ್ಬ ಅಧಿಕಾರಿಗೂ ಅಧಿಕಾರ ಇಲ್ಲ. ಸೊ ಅಲ್ಲಿನ ಜನಪ್ರತಿನಿಧಿಗಳು ಈವರೆಗೂ ಕೂಡ ರೈತರ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ ಮುಂದಾಗ್ತಾ ಇಲ್ಲ. ಅಲ್ಲಿನ ಜನ ಅವರ ಕಟ್ಟ ಕಡೆಯ ಗದ್ಗದಿತ ನಾದ ಹೆಂಗಿದೆ ಅಂತ ಹೇಳಿದ್ರೆ, ಬಾಬಣ್ಣ, ಮಾದಣ್ಣ, ಜಯಣ್ಣ ಎಲ್ಲಿದ್ದೀರಣ್ಣ ಎಂದು ಜನಾಕ್ರೋಶಗಳು ಶುರುವಾಗಿದೆ. ರೈತರ ಬೆವರಿನ ಫಲ ನಾಶವಾಗ್ತಾ ಇದ್ರು ಜನನಾಯಕರು ಬರ್ತಾ ಇಲ್ಲ. ಜೆಡಿಎಸ್ ಶಾಸಕ ಸುರೇಶ್ ಬಾಬು ಜನರ ನೋವು ಕೇಳಲು ಕೂಡ ಬರ್ತಾ ಇಲ್ಲ. ಬಿಜೆಪಿಯ ಮಾಧುಸ್ವಾಮಿ ವೋಟ್ ಹಾಕಿದ ಜನರನ್ನ ಮರೆತೇ ಬಿಟ್ರ. ಮೂರನೇ ಸ್ಥಾನ ಪಡೆದಿದ್ದ ಕಿರಣ್ ಕುಮಾರ್ ಅಂತೂ ಕಣ್ಣಿಗೆ ಕಾಣಿಸ್ತಿಲ್ಲ. ಎಲ್ಲಿದೆಯೋ ಅಣ್ಣಂದಿರ ನ್ಯಾಯ ಅಂತ ಪ್ರಶ್ನಿಸ್ತಾ ಇದ್ದಾರೆ ಅಂಬಾರಾಪುರದ ಜನ. ನಿಮ್ಮೆಲ್ಲರ ರಾಜಕೀಯ ಬದುಕಿಗೆ ಧಿಕ್ಕಾರ ಇರಲಿ. ವೋಟ್ ಕೊಟ್ಟು ಗೆಲ್ಲಿಸಿದಿರಲ್ಲ, ತಲೆ ತೆಚ್ಚಚ್ಕೊಳ್ಳಿ. ನಿಮ್ಮ ಕಷ್ಟಗಳಿಗೆ ಸ್ಪಂದಿಸದೇ ಇರತಕ್ಕಂತಹ ಜನಪ್ರತಿನಿಧಿ ಯಾವ ಪುರುಷಾರ್ಥಕ್ಕೆ ನಿಮ್ಮ ಕ್ಷೇತ್ರಕ್ಕೆ ಕೂಗಿ ಧಿಕ್ಕಾರನ? ನಾವು ಉಳುಮೆ ಮಾಡಿರೋದಕ್ಕೆ ಬೇರೆಯವ್ರನ್ನ ನಿಲ್ಲಿಸಿ ನೀವು GPA ಮಾಡಬಾರ್ದು. ನಿಮ್ಗೇನ್ ಗ್ರಾಂಟ್ ಆಗಿದ್ಯಾ? ಗ್ರಾಂಟ್ ಆಗಿಲ್ದಿದ್ರು ಬಿಡಲ್ಲ. ನಮ್ಮ ಜೀವ ಹೋದ್ರು, ನನ್ನ ಪ್ರಾಣ ಹೋಗ್ಬೇಕಾದ್ರೆ ಬಿಡ್ತೀನಿ, ಜಮೀನ್ ಬಿಡಲ್ಲ ಮೇಡಮ್. ಮೇಡಮ್ ಇನ್ನೊಂದು ಮೇಡಮ್ ದಾಖಲೆನೇ ಇಲ್ಲಪ್ಪ. ಏನು ದಾಖಲೆ? ಪ್ರಾಣ ಬಿಡಕ್ಕೂ ದಾಖಲೆ ಇಲ್ವಾ? ಏನಪ್ಪ ಏನಂತ ಇದ್ರ ತಾವು? ನಮ್ಗೆ ಅರ್ಜಿ ವಜಾ ಆಗಿದೆಯಾ ಇದೆಯಾ? ತಹಶೀಲ್ದಾರ್ ಅವ್ರನ್ನ ಕರೀರಿ, ಅವ್ರ ಅರ್ಜಿ ವಜಾ ಇದೆಯಾ ನೋಡ್ರಿ, ವೈಟ್ ಮಾಡ್ರಿ. ತಹಶೀಲ್ದಾರ್ ಅವ್ರನ್ನ ಕರೀರಿ. ಇಲ್ಲಿ ಜಾಗನೇ ಇಲ್ಲ, ಯಾಕೆ ಅರ್ಜಿ ಪೆಂಡಿಂಗ್? ಅರ್ಜಿ ಒಂದ್ ನಿಮಿಷ ಇರಪ್ಪ. ನಿಮ್ ಅರ್ಜಿ ಇದೆಯಾ ಇಲ್ವಾ ವೆರಿಫೈ ಮಾಡ್ಬೇಕಲ್ಲ ನಾವು. ಮೊನ್ನೆ ನಾವೇ ನಿಮ್ಮ ಆಫೀಸಿಗೆ ಬಂದು ಕೊಟ್ಟು ಬಂದ್ವಿ. ಯಾವ್ದ್ರಲ್ಲಿ ಅರ್ಜಿ ಹಾಕಿದಿರಿ? 99ರಲ್ಲಿ ಹಾಕಿದೀವಿ. 2018 57. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.